ಹಾಗೆ ಡಾಕ್ಟರ್ ಕೀರ್ತನವರು ಸ್ತ್ರೀರೋಗ ತಜ್ಞರು, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಡಾಕ್ಟರ್ ತೇಜಸ್ವಿನವರು ಶಸ್ತ್ರರೋಗ ಚಿಕಿತ್ಸಾ ತಜ್ಞರು, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ, ಸಾರ್ವಜನಿಕರಿಗೆ ಉಚಿತವಾಗಿ ಒಂದು ಶಿಬಿರ ಆಯೋಜನೆ ಮಾಡಿ ಅವರ ಕಾಯಿಲೆಗೆ ತಕ್ಕಂತೆ ಔಷಧಿ ವಿತರಣೆ ಮಾಡಬೇಕು ಅನ್ನೋ ಚಿಂತನೆ ಇಟ್ಕೊಂಡು ಈ ಒಂದು ಉಚಿತ ಆರೋಗ್ಯ ಶಿಬಿರ ಏನು ಆಯೋಜನೆ ಮಾಡಿದರೆ ನಾನು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಹ ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸುನಿಲ್ ಚಿಮ್ನಳ್ಳಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಇವತ್ತು ಗ್ರಾಮೀಣ ಭಾಗಗಳನ್ನ ನೋಡ್ತೀವಿ. ಎಲ್ಲೋ ಒಂದ್ ಕಡೆ ಕೊನೆ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆ ಮಾಡುವಂಥದ್ದು ಕಾಯಿಲೆ ಬಿದ್ದಂತ ಸಂದರ್ಭದಲ್ಲಿ ನಮ್ಮಲ್ಲಿ ನಡೆದುಬಂದಿರೋಂಥ ದಾರಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಹಣಕಾಸಿನ ವ್ಯವಸ್ಥೆ ಇರ್ಬೋದು ಅಥವಾ ಅಸಡ್ಡೆ ಇರ್ಬೋದು, ಅವರು ಯಾವುದೇ ಕಾರಣಕ್ಕೂ ಸಹ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನದಾಗಿ ಇವತ್ತು ವೈದ್ಯಕೀಯ ತಪಾಸಣೆ ಮಾಡಿಸೋದು ಇರೋದಿಲ್ಲ. ಹಾಗಾಗಿ ಇವತ್ತು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ತಪಾಸಣಾ ಶಿಬಿರಗಳು, ಜೊತೆಗೆ ಸಂಘ ಸಂಸ್ಥೆಗಳು, ರಾಜಕೀಯ ಮುಖಂಡರುಗಳ ಸಹಭಾಗಿತ್ವದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಇವತ್ತು ಅದನ್ನ ಮಾಡಬೇಕು, ಹುಟ್ಟು ಹಬ್ಬದ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ಬಾರ್ದು, ಎಲ್ಲೋ ಒಂದ್ ಕಡೆ ಜನಕ್ಕೆ ತಲುಪುವಂತ ಕಾರ್ಯಕ್ರಮಗಳು ಆಗ್ಬೇಕು ಅಂತ ಹೇಳಿ ನಮ್ಮ ಸುನೀಲ್ ಅವರು ನನ್ನನ್ನ ಸಂಪರ್ಕ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದೆ, ಈ ಒಂದು ಕಾರ್ಯಕ್ರಮ ತಾವು ಮಾಡ್ತಾ ಇರೋದು ಬಹಳ ಒಳ್ಳೆ ಕಾರ್ಯಕ್ರಮ, ಇವತ್ತು ಸಾರ್ವಜನಿಕರು ನೆನೆಸ್ಕೊಂತಾರೆ, ಅವರು ಒಳ್ಳೇದಾಗಲಿ ಅಂತಂದ್ರೆ ನಮಗೂ ಸಹ ಶ್ರೇಯಸ್ ಆಗ್ತದೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಧನೇಶ್ವರ ಭಾಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಎಲ್ಲೋ ಒಂದ್ ಕಡೆ ಅವರು ಬಹಳ ಪ್ರಚಾರ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಆದ್ರೆ ಇಲ್ಲಿಗೆ ಬಂದಿರೋ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಇವತ್ತು ಎಲ್ಲ ಸಾರ್ವಜನಿಕರಿಗೂ ಸಹ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಉಚಿತವಾಗಿ ಕನ್ನಡಕಗಳನ್ನ ಕೊಡುವಂಥದ್ದು, ವೈದ್ಯಕೀಯ ವ್ಯವಸ್ಥೆಯಲ್ಲಿ ಬೇಕಾದಂತ ಪರಿಕರಗಳನ್ನ ಕೊಡುವಂಥದ್ದು, ವಿಶೇಷವಾಗಿ ಗರ್ಭಿಣಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಸಹ ಆಯೋಜನೆ ಮಾಡಿರುವಂಥದ್ದು ಬಹಳ ಸಂತೋಷ ವಿಚಾರ ಅಂತ ನಾನಾದರೂ ಭಾಗವಹಿಸಿ ಮುಂದಿನ ಏನು 26ನೇ ತಾರೀಕು ನಾವು ದಬ್ಬೆಘಟ್ಟ ಊರಿನಲ್ಲಿ ಅರೆಮಂಗಲದಲ್ಲಿ ನಾವು ಸಹ ಉಚಿತವಾಗಿ ಆರೋಗ್ಯ ಶಿಬಿರ ತುಮಕೂರು ಹಾಲು ಒಕ್ಕೂಟದಲ್ಲಿ ಮಾಡ್ತಾ ಬಂದಿದ್ದೀವಿ. ನಮ್ಗೆಲ್ಲ ಗೊತ್ತಿದೆ, ಕಳೆದ 2 ವರ್ಷದ ಹಿಂದೆ ತುರುವೇಕೆರೆಯಲ್ಲಿ ಗುರುಭವನದ ಆವರಣದಲ್ಲಿ ಒಂದು ಯಶಸ್ವಿಯಾಗಿ ನಮ್ಮ ಪತ್ರಕರ್ತರೆಲ್ಲ ಇಲ್ಲೇ ಕೂತಿದ್ದಾರೆ. ನಾನು ತಾಲೂಕಿನಲ್ಲಿ ಎಲ್ಲ ವೆಹಿಕಲ್ಗಳನ್ನ ಬಿಟ್ಟು ಅವ್ರಿಗೆ ಏನೇನು ಅವಶ್ಯಕತೆಗಳಿದೆ ಸುಮಾರು 2,000 ಕನ್ನಡಕಗಳನ್ನ ಕೊಟ್ಟಿದ್ವಿ, ಸುಮಾರು 10 ಲಕ್ಷ ರೂಪಾಯಿ ಮೆಡಿಸನ್ ನಾವು ಉಚಿತವಾಗಿ ಕೊಟ್ಟಿದ್ದೀವಿ. ಸುನಿಲ್ ಚಿಮ್ನಳ್ಳಿ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಾಗೂ ಗರ್ಭಿಣಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ಸಿ.ವಿ. ಮಾಲಿಕಪ್ಪನವರು KRS ನಿರ್ದೇಶಕರು, ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಹಾಗೆ ಕೊನೆ ಹಂತಕ್ಕೆ ಹೋದಾಗ ನಮ್ಮ ಜೀವನವನ್ನೇ ನಾವು ಕಳ್ಕೊಂಡ ಸ್ಟೇಜ್ ಅನ್ನ ಬಿಡೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಉದ್ದೇಶ ಇಟ್ಕೊಂಡು ಪಾಪ ಇವತ್ತು ಸುನೀಲ್ ಅವರು ಕಾರ್ಯಕ್ರಮವನ್ನ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಬರ್ತಾರೇನೋ ಸ್ವಲ್ಪ ಜನ ಇದ್ದಾರೆ ರೈತರುಗಳು, ಇನ್ನೂ ಬಹುಶಃ ಟೈಮ್ ಇದೆ, ಇನ್ನು ಬರ್ತಾ ಇದ್ದಾರೆ ಕಾಣ್ತಾ ಇದೆ. ಇದನ್ನೆಲ್ಲ ನನ್ನ ರೈತ ಬಾಂಧವರು ಸದುಪಯೋಗ ಪಡಿಸ್ಕೊಂಡು ಸಾಮಾನ್ಯಕ್ಕೆ ಅವರು ಎಲ್ಲ ಒಂದು ತಪಾಸಣೆಗಳನ್ನ ಹೇಳಿದ್ದಾರೆ. ಕಣ್ಣಿನ ಪರೀಕ್ಷೆ ಆಗಿರ್ಬೋದು, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅದೆಲ್ಲ ಬಹುಶಃ ಅವರೆಲ್ಲ ಇಲ್ಲಿ ಏನು ಪ್ರಾಥಮಿಕವಾಗಿ ಟೆಸ್ಟ್ ಮಾಡುವಂತ ತದನಂತರ ಅದನ್ನೆಲ್ಲ ಇಟ್ಕೋಬಹುದು ಅಂತ ಕಾಣ್ತದೆ. ECG, ಎಕೋ ತಪಾಸಣೆ, ಕಿವಿ ಗಂಟು ಎಲ್ಲ ಬಂದಿದ್ದರಿಂದ ಕಾಣ್ತದೆ. ಡಾಕ್ಟರ್ಗಳೆಲ್ಲ ಇರ್ಬೋದು ಸುನೀಲ್ ಅವರ ಹೃದಯ ತಪಾಸಣೆ, ಚರ್ಮರೋಗ, BP, ರಕ್ತದೊತ್ತಡ, ಇನ್ನೊಂದು 2 ಕೊಟ್ಬಿಟ್ಟು ಏನೋ ಮಾಡಕ್ಕೆ ಶೋಭ
ಇವತ್ತಿನ ಆರೋಗ್ಯ ಏನಾಗಿದೆ ಬಹಳ ಮುಖ್ಯ. ನಾವು ಪ್ರತಿದಿನ ಚೆಕ್ ಮಾಡಿಸ್ಕೋಬೇಕು. ಈಗಿನ ಚೆಕ್ ಮಾಡಿಸ್ಕೊಂಡು ನನಗೂ BP ಶುಗರ್ ಇಲ್ಲ ಆಗ್ತಿದ್ದೆ, ಈಗ ಚೆಕ್ ಮಾಡಿಸಿ 140 ಬಂತು, ಅದು ಇನ್ನೊಂದ್ಸಲಿ ಚೆಕ್ ಮಾಡಿಸ್ಬೇಕು ಬಿಡಿ. ಹಂಗಾಗಿ ಮೊನ್ನೆ ಚೆಕ್ ಮಾಡಿಸಿದ್ರೆ 15 ಸಲ ಇವತ್ತು BP ಇಲ್ಲ, BP ಐತೆ ಅಂತದ್ದು. ಹಾಗೆ ಪ್ರತಿಯೊಂದು ದಿನ ಇವತ್ತಿನ ಆಹಾರ ಪದ್ಧತಿಯಿಂದ ಪ್ರತಿಯೊಬ್ಬರ ಆರೋಗ್ಯ ನಾವೆಲ್ಲ ನೋಡಿದೀವಿ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಇವತ್ತು ದೇಶ ಎಲ್ಲ ಕಾಯಿಲೆ ಬಿದ್ದೈತೆ ಅನ್ನೋ ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಸುನೀಲ್ ಅವರು ಏನು ಹುಟ್ಟು ಹಬ್ಬನ ಎಲ್ಲೋ ಒಂದ್ ಕಡೆ ವಿಜೃಂಭಣೆಯಿಂದ ದುಡ್ಡು ವೆಚ್ಚವಾಗಿ ಮಾಡಬಹುದಾಯಿತು ಬೆಂಗಳೂರಲ್ಲಿ. ಆಗ ಏನು ನಮ್ಮ ತುರುವೇಕೆರೆ ತಾಲೂಕಲ್ಲಿ ಹುಟ್ಟಿ ನನ್ನೊಂದು ಏನೋ ಒಂದು ಹುಟ್ಟು ಹಬ್ಬ ದಿವಸ ಬಡವರಿಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಅದನ್ನು ದಂಡಿಸುವುದರಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಆರೋಗ್ಯ ಮಾಡಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಳೆದ ಒಂದು ವರ್ಷದಿಂದ ಏನಾದ್ರೂ ಮಾಡಬೇಕು, ಅದು ಮಾಡ್ತಕ್ಕಂಥ ಕೆಲಸ ಪಕ್ಷಾತೀತವಾಗಿರಬೇಕು. ಒಂದು ರೀತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನಾನು ಮಾಡ್ತಕ್ಕಂಥದ್ದು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸುನೀಲ್ ಚಾರಿಟಬಲ್ ಟ್ರಸ್ಟ್ ಅನ್ನ ರಿಜಿಸ್ಟರ್ ಮಾಡಿಸ್ತಾರೆ. ನಂತರ ಆ ಚಾರಿಟಿ ಮೂಲಕ ಒಂದು ಸಮಾಜ ಸೇವೆ ಮಾಡೋ ನಿಟ್ಟಿನಲ್ಲಿ ಹೊರಡಾದಂತ ಸಂದರ್ಭದಲ್ಲಿ ಒಂದು ನಮ್ಮ ಪತ್ರಿಕೆ ಕಲ್ಪಜ್ಯೋತಿ ಪತ್ರಿಕೆಯ ಸಹಯೋಗದಲ್ಲಿ ಇಂದು ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತವಾಗಿ ದೊರೆತಕ್ಕಂತಹ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತಾ ಇರುತ್ತೆ. BPL ಕಾರ್ಡ್ ಬಿಟ್ಟಿದ್ದೀರಾ, ರೇಷನ್ ಕಾರ್ಡ್ ದಯವಿಟ್ಟು ಬಂದು ಕಲೆಕ್ಟ್ ಮಾಡ್ಕೋಬೇಕಾಗಿ ವಿನಂತಿ. ನಾಗರತ್ನಮ್ಮ ಇಲ್ಲಿಗೆ ನಾಗರತ್ನಮ್ಮ ಅವರು ಓಪನ್ ಪ್ಲೇಸ್ ಅಲ್ಲಿ ಹಾಕೋದಾ? ಈ ಕಡೆ ಬಂದ್ಬಿಡಿ ಸರ್. ಮಾಡಿಸಿಲ್ಲ ಅಂದರೆ 40 ದಾಟಿಲ್ಲ ಬಿಡಿ ನಿಮಗೆ. ಮಾಮ ತಿಪಟೂರು ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀಯುತ ಸುನಿಲ್ ಚುನ್ನಳ್ಳಿರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಆರೋಗ್ಯ ಉದ್ಘಾಟನೆಯನ್ನ ಸುಸೂತ್ರವಾಗಿ ನಡೆಸಿಕೊಡ್ಬೇಕು ಅಂತ ಹೇಳ್ತಾ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ನಿಜವಾಗ್ಲೂ ಕೂಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಬಡವರಿಗಾಗಿರ್ಬೋದು ಎಲ್ರಿಗೂ ಕೂಡ ಒಂದು ಅವರಿಗೆ ಆರೋಗ್ಯವನ್ನು ತಪಾಸಣೆ ಮಾಡಿಸಬೇಕು ಅಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.